ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಈಸಿಯಾಗಿರೋ ಬಟರ್ಫ್ಲೈ ಡ್ರಾಯಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ನಮಗೆ ಬ್ಲ್ಯಾಕ್ ಸ್ಕೆಚ್ ಬೇಕು, ಇದು ಮೇಯ್ನು. ದೆನ್ ವಾಟರ್ ಕಲರ್ಸ್ ಬೇಕು, ಒಂದು ಲೀಫ್ ಬೇಕು, ನಿಮಗೆ ಯಾವ ಥರ ಶೇಪಿನ ಲೀಫ್ ಬೇಕು ಆ ಥರ ಶೇಪಿನ ಲೀವ್ಸ್ ನೀವು ಯೂಸ್ ಮಾಡ್ಬೋದು. ದೆನ್ ಒಂದು ಕ್ಲೀನ್ ಬ್ರಷ್, ಅದನ್ನು ಬರೆಯೋಕ್ಕೆ ಒಂದು ಡ್ರಾಯಿಂಗ್ ಶೀಟ್ ಅಥವಾ A4 ಶೀಟ್ನ ನೀವು ಯೂಸ್ ಮಾಡ್ಬೋದು. ನಾವೇನಾದರೂ ಒಳಗಡೆ ಏನಾದರೂ ಬರೀಬೇಕು ಅಂದರೆ ನೀವು ಒಳಗಡೆ ಏನಾದರೂ ರೈಟ್ ಮಾಡ್ಬೋದು. ಸೊ ಫಸ್ಟು ನಾನು ಲೀಫ್ ತೊಗೊತಿದ್ದೀನಿ. ನಿಮಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ ತೊಗೊಂಡು ಅದರ ಮೇಲೆ ನೀವು ಪೇಂಟ್ ಮಾಡಬೇಕಾಗತ್ತೆ. ಚೆನ್ನಾಗಿ ಪೇಂಟ್ ಮಾಡಬೇಕು. ಇದು ನೀವು ಗಿಫ್ಟ್ ಕಾರ್ಡಿಗೆ ಕೂಡ ಮಾಡಬಹುದು, ಅಥವಾ ಬರ್ತ್ಡೇ ಕಾರ್ಡ್ಗೆ ನೀವೆಲ್ಲಾದರೂ ಬೇಗ ಅರ್ಜೆಂಟಾಗಿ ಹೋಗಬೇಕು ಅಂದರೆ ಈ ಥರ ನೀವು ಏನಾದರೂ ಯೂಸ್ ಮಾಡ್ಕೊಂಡು ಮಾಡಬಹುದು. ತುಂಬ ಈಸಿ ಇದು ಮಾಡುವಂಥದ್ದು. ಸೊ ಇದನ್ನು ನಾನು ಈ ಥರ ಪೇಂಟ್ ಮಾಡಿದ್ದೀನಿ. ಇದನ್ನು ನಾವೆಲ್ಲ ಒಂದು ಕಡೆ ಹಚ್ಚೋಣ, ನೀಟಾಗಿ ಹಚ್ಚಬೇಕು. ತುಂಬ ಚೆಂದ ಬರುತ್ತೆ ಮಾತ್ರ ಡ್ರಾಯಿಂಗು. ಓಕೆ, ಇದನ್ನು ನಿಧಾನಕ್ಕೆ ಬಿಡಬೇಕು, ತೆಗಿಬೇಕು. ಓಕೆ, ಬಂದಿದೆ. ಮತ್ತು ಈ ಕಡೆ ಸೈಡಿಂದ ಮಾಡೋಕ್ಕೆ ಮತ್ತೆ ಅದೇ ಯಾವ ಕಲರ್ ಯೂಸ್ ಮಾಡಿರ್ತೀರೋ ಅದೇ ಕಲರಿಂದ ಇನ್ನೊಂದು ಸರಿ ನೀವು ಬ್ರಷ್ ಮಾಡಬೇಕು. ಸೊ ನಾನು ಈ ಕಡೆ ಒಂದು ಸೈಡು ಇದನ್ನ ಅಂಟಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ಸ್ಗೆ ನೀವು ಯಾವ ಕಲರ್ ಕೂಡ ಯಾವುದಾದ್ರೂ ಕಲರ್ ನೀವು ಯೂಸ್ ಮಾಡ್ಬೋದು. ಸೊ ಇದು ನಮಗೆ ಆಗಿದೆ, ಈ ಥರ ಬಂದಿದೆ. ಇದ್ರ ಮಧ್ಯೆ ನಾವು ಇವಾಗ ಅದರದ್ದು ಬಾಡಿ ಬಿಡಿಸೋಣ. ಅದು ನಾವು ಬ್ಲ್ಯಾಕ್ ಸ್ಕೆಚ್ ತೊಗೊಂಡಿದ್ದೀವಲ್ಲ ಅದರಿಂದ. ಒಳಗಡೆ ನೀವು ಬ್ಲ್ಯಾಕ್ ಸ್ಕೆಚ್ಚಿಂದ ಫುಲ್ ಮಾಡ್ಬೋದು. ನಾವು ಜೊತೆಗೆ ನನಗೇನಾದರೂ ಅದು ಹತ್ತುತ್ತಿಲ್ಲ ಅಂದರೂ ಸಹ ನೀವು ಬ್ಲ್ಯಾಕ್ ಕಲರ್ ವಾಟರ್ ಪೇಂಟ್ ಕೂಡ ಯೂಸ್ ಮಾಡಬಹುದು. ಇದನ್ನು ನೀವು ಫುಲ್ ಫಿಲ್ ಮಾಡಬೇಕು. ಮತ್ತು ಅದ್ರ ಬಾಡಿ ಇದೆಯಲ್ಲ ಅದರಲ್ಲಿ. ಸೊ ನಿಮಗೇನಾದರೂ ಅದ್ರ ಮೇಲೆ ಔಟ್ಲೈನ್ ಮಾಡೋದಿದ್ರೆ ಔಟ್ಲೈನ್ ಮಾಡ್ಬೋದು. ನಮಗೆ ತುಂಬ ಕ್ಯೂಟಾದ ಈಸಿಯಾದ ಒಂದು ಬಟರ್ಫ್ಲೈ ರೆಡಿಯಾಗಿದೆ. ಇದ್ರ ಬ್ಯಾಕ್ಗ್ರೌಂಡ್ ಏನಾದರೂ ಡಿಸೈನ್ ಮಾಡ್ತೀವಿ ನಾವು ಅಂತಂದರೆ ನೀವು ಮಾಡಬಹುದು. ಮತ್ತು ನೀವು ಒಳಗಡೆ ಏನಾದರೂ ಬರ್ತ್ಡೇ ಏನಾದರೂ ಪ್ರೆಸೆಂಟ್ ಏನಾದರೂ ಬರೆಯೋದಿದ್ರೆ ಬರಿಬೋದು, ಅಥವಾ ಅವ್ರಿಗೇನಾದರೂ ವಿಶ್ ಮಾಡೋದಿದ್ರೆ ವಿಶ್ ಮಾಡಬಹುದು. ನೋಡ್ತಾ ಇದ್ದೀರಲ್ಲ, ತುಂಬ ಈಸಿಯಾಗಿ ಈ ಥರ ಒಂದು ಬಟರ್ಫ್ಲೈನ ನೀವು ಟ್ರೈ ಮಾಡಿ. ಬಾಯ್ ಬಾಯ್, see you in the next video.